ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಕ್ಷು. ಸೊ ತುಂಬ ದಿವಸ ಆಗಿದೆ ಓನ್ ವಾಯ್ಸಲ್ಲಿ ವೀಡಿಯೋಸ್ಗಳನ್ನ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ವಿಷಯದ ಜೊತೆಗೆ ಬಂದಿದ್ದೀನಿ. ಜೊತೆಗೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ತುಂಬ ನನಗೆ ಕೊಡ್ತಿರುವಂಥ ಪ್ರೀತಿ ತುಂಬ ಖುಷಿ ಆಗ್ತಾ ಇದೆ. ಈ ಪ್ರೀತಿ ಇನ್ನೂ ಹೆಚ್ಚಾಗಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಇವತ್ತು ನಾನು ನಿಮಗೆ ಒಂದು ಅಥವಾ ಒಂದು ಬುಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿಕ್ಕೆ ಬಂದಿದ್ದೀನಿ. ನಾನು ತುಂಬ ಒಂದು 2 ತಿಂಗಳ ಹಿಂದೆ ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ತೀನಿ. ಆ ಬುಕ್ಕು ಅಥವಾ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಇವನ್ ಎಲ್ಲ ಇದರಲ್ಲೂ ಸಿಗುತ್ತೆ. ಆ್ಯಕ್ಚುಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾವೆಲ್ಲ ಆಲ್ರೆಡಿ ಪೊಲೀಸ್. ಜೊತೆಗೆ ನಾನು ಇನ್ನಷ್ಟು ಹೈಯರ್ ಸ್ಟಡೀಸ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು, ಆ ಹೈಯರ್ ಸ್ಟಡೀಸಿಗೋಸ್ಕರ ನಾವು ಬುಕ್ಗಳನ್ನೆಲ್ಲ ನಾವು ರೆಫರ್ ಮಾಡ್ತಾ ಇರ್ತೀವಿ ಅಥವಾ ನಾವು ಓದ್ತಾ ಇರ್ತೀವಿ. ಅದರಲ್ಲಿ ದ ಬೆಸ್ಟ್ ಒನ್ ಅಂತ ನನಗೆ ಅನಿಸ್ತು ಬುಕ್ಕು. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರನ್ನ ಕೂಡ ಫಾಲೋ ಮಾಡ್ತೀನಿ. ಜೊತೆಗೆ ಆ ಬುಕ್ ಬಗ್ಗೆ ಪ್ರಮೋಷನ್ ಅಂತೂ ನಾನು ನಿಜವಾಗ್ಲೂ ಮಾಡ್ತಾ ಇಲ್ಲ, ಅಥವಾ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅನ್ಕೋಬೋದು ನೀವು. ಖಂಡಿತವಾಗ್ಲೂ ನಾನು ಪ್ರಮೋಷನ್ಸ್ ಮಾಡ್ತಾ ಇಲ್ಲ. ನನ್ನ ಫಾಲೋವರ್ಸಲ್ಲಿ ಯಾರಾದರೂ ನನ್ನನ್ನು ಓದ್ತಾ ಇದ್ದಾರೆ, ಅಥವಾ PSI ಸ್ಟಡಿ ಮಾಡ್ತಾ ಇದ್ದಾರೆ, ಅಥವಾ P6 ಸ್ಟಡಿ ಮಾಡ್ತಾ ಇದ್ದಾರೆ ಅನ್ನೋರೈತರೆ ಅವರಿಗೆ ಒಂದು ಬುಕ್ಸನ್ನು ನಾನು ಅಂದರೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಓಕೆ, ಇದು ನಿಮಗೆ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನೀವು ಆಲ್ರೆಡಿ ಬುಕ್ಸ್ಗಳನ್ನೆಲ್ಲ ನೋಡಿರ್ತೀರಾಗ, ತುಂಬ ಬುಕ್ಸ್ಗಳನ್ನ ನೋಡಿರ್ತೀರ. ಬಟ್ ಅದರಲ್ಲಿ ನಾನು ಆ್ಯಕ್ಚುಲಿ ನಾನೇ ತಗೊಂಡು ಓದ್ತಾ ಇರುವಂಥ ಬುಕ್ಸ್ ಬಂದುಬಿಟ್ಟು ಗರುಡ ಅಂತ ಹೇಳಿಬಿಟ್ಟು, ಆ ಗರುಡ ಬುಕ್ಸನ್ನು ಕೂಡ ನಾನು ತೋರಿಸ್ತೀನಿ. ಸರ್ ಕೂಡ ನಿಮಗೆ ಪರಿಚಯ ಇರ್ಬೋದು, ಸರ್ ಕೂಡ ನಿಮಗೆ ಪರಿಚಯ ಇರ್ತಾರೆ. ಬಟ್ ನಾನು ನಿಮಗೆ ಆಲ್ರೆಡಿ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಆ ಬುಕ್ಕು ನಾನು ಓದ್ತಾ ಅನ್ನಿಸ್ತು ನನಗೆ. ಓಕೆ, ಎಷ್ಟೋ ಬುಕ್ಸ್ಗಳನ್ನ ನಾನು ಓದ್ತಾ ಇರ್ತೀನಿ. ನಾವು ಓದಬೇಕಾದ್ರೆ ಕೆಲವು ಇದೇ ಒಂದು ಅಂದರೆ ಇದೇ ಟಾಪಿಕ್ ಇಟ್ಕೊಂಡು ಓದಬೇಕು. ಓಕೆ, ನಾವು ಒಂದೇ ಬುಕ್ಕನ್ನು ಓದಬೇಕು ಅನ್ನೋದಿರುತ್ತೆ. ಒಂದಷ್ಟು ಬುಕ್ಗಳನ್ನ ಓದಿದ್ರೆ ನಮಗೆ ಏನನ್ಸುತ್ತೆ, ಓಕೆ ಅದರಲ್ಲಿರೋ ಕ್ವಶನ್ಸ್ಗಳನ್ನ ನೆನ್ಪಿಟ್ಕೋಬೇಕಾ, ಅಥವಾ ಇದರಲ್ಲಿರೋ ಕ್ವಶನ್ಸ್ಗಳನ್ನ ನೆನ್ಪಿಟ್ಕೋಬೇಕಾ, ಅಥವಾ ಅದನ್ನು ಹೇಗೆ ಬುಕ್ಗಳನ್ನ ಓದಬೇಕು, ಯಾವ ಕ್ವಶನ್ಸ್ ಟೈಪಲ್ಲಿ ನಾವು ಓದಬೇಕು, ಅಥವಾ ಯಾವ ಬೇಸಿಕ್ ಮೇಲೆ ಓದ್ತಾ ಹೋಗಬೇಕು ನಾವು ಅನ್ನೋದು ನಮಗೊಂದು ಐಡಿಯಾಸೇ ಇರಲ್ಲ. ಹೇಗೋ ಬುಕ್ಸ್ ನಾವೀಗ ಓದಬೇಕಾ, ಒಂದಷ್ಟು ಓದ್ತಾ ಇರ್ತೀವಿ, ಅಥವಾ ಓಕೆ ನೋಟೇಟ್ ಮಾಡ್ಕೋಬೇಕಾ, ಬುಕ್ಗಳನ್ನ ನೋಟೇಟ್ ಮಾಡ್ಕೊಳ್ತಿರ್ತೀವಿ. ಹಾಗೆಲ್ಲ ಇರುವಾಗ ಓಕೆ ನಾವು ಆ ಬುಕ್ಸ್ಗಳನ್ನ ಓದಬೇಕು, ಬಟ್ ಯಾವ ಥರ ಓದಬೇಕು, ಯಾವ ಸಿಸ್ಟಮೆಟಿಕ್ ಪ್ರಕಾರ ನಾವು ಓದಬೇಕು ಅನ್ನೋ ನಮಗೆ ಸಹ ಗೊತ್ತಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿರ್ತೀನಿ, ಗರುಡವನ್ನು ಒಂದು ಪೇಜ್ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ. ಓಕೆ ನೋಡೋಣ ಹೇಗಿರುತ್ತೆ ಬುಕ್ ಅಂತ ಹೇಳ್ಬಿಟ್ಟು ನಾನು ಕೂಡ ಬೈ ಮಾಡಿದೆ. ಸೊ ನಾನು ಬೈ ಮಾಡಿರೋದೊಂದು 500 ಸಮಥಿಂಗ್ ಇತ್ತು ಬೈ ಮಾಡಬೇಕಾದ್ರೆ. ಈಗ ಆ ಬುಕ್ಸನ್ನು ತೋರಿಸ್ತೀನಿ. ಸೊ ನಿಮಗೆ ಕಾಣ್ತಾ ಇದೆ ಅಲ್ಲ. ಸೊ ಈ ಗರುಡ ಅನ್ನೋ ಬುಕ್ಕನ್ನು ನಾನೇನು ಮಾಡ್ತೀನಿ, ಬೈ ಮಾಡಿದ್ದೆ. ಓಕೆನಾ, ಒಂದು 2 ಮಂತ್ಸ್ ಅಥವಾ 3 ಮಂತ್ಸ್ ಬ್ಯಾಕೆ ನಾನು ಬೈ ಮಾಡಿದ್ದೆ. ನಾನು ಓದಿ ಆದಮೇಲೆ ನಾನು ನಿಮಗೆ ಹೇಳೋಣ ಅಂದ್ಕೊಂಡೆ. ಬಂದು ತಗೊಳ್ಳಿ ತಕ್ಷಣ ಹೇಳೋದು ಬೇಡ, ಹೇಗಿರುತ್ತೆ ಏನೋ ಬುಕ್ ಓದಿ ಅದನ್ನು ನನಗೆ ಯೂಸ್ ಆದರೆ ಅದಾದಮೇಲೆ ನಿಮಗೆ ಕೂಡ ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬುಕ್ಕು. ಸೊ ನೀವುಗಳು ಕೂಡ ಓದಿ. ನಾನು ಆ್ಯಕ್ಚುಲಿ ಯಾವ ಬುಕ್ಸ್ ಅಥವಾ ಯಾವುದ್ರ ಬಗ್ಗೆ ನನಗೆ ಪ್ರಮೋಷನ್ಸ್ ಅಥವಾ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದಿಲ್ಲ ಅದು ಅಷ್ಟು ಮಟ್ಟಕ್ಕೆ. ಬಟ್ ನನಗೆ ಅನಿಸಿದ್ದು ಒಂದೊಳ್ಳೆ ಅಂತೇಳಿ ಬುಕ್ಸ್ ಅಂತ ಅನ್ನಿಸ್ತು. PSIಗೆ ಅಥವಾ PCಗೆ ಸ್ಟಡಿ ಮಾಡೋರಿಗೆ, ಅಥವಾ ಪ್ರಿಪೇರ್ ಆಗ್ತಿರೋರಿಗೆ, ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಒಂದೊಳ್ಳೆ ಬುಕ್ಸ್ ಅಂತ ಹೇಳ್ಬೋದು. ಆಫ್ಟರ್ 70% ಬರ್ಬೋದು ಈ ಬುಕ್ಗಳಿಗೆ. ಓಕೆನಾ? ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋಸ್ನ ನೋಡಿರ್ತೀರಾ, ಇದು ಅಂತೇಳಿ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ, ಈವನ್ ಆನ್ಲೈನ್ ವೆಬ್ಸೈಟ್ಸ್ಗಳಲ್ಲಿ ಇದು ಲಭ್ಯ ಇದೆ. ಓಕೆನಾ? ಗರುಡ ಅಂತ ನೀವು ಸರ್ಚ್ ಮಾಡೋದು ನಿಮಗೆ ಸಿಗುತ್ತೆ. ಓಕೆ, ನೀವು ತಗೊಂಡ್ಬಿಟ್ಟು ಅದನ್ನು ಹೇಳ್ತಾ ಇಲ್ಲ, ಇದು ನೀವು ಗರುಡ ಬುಕ್ಕನ್ನೇ ತಗೊಳ್ಳಿ ಅಥವಾ ಹಾಗೆ ಹೀಗೆ ಅಂತ ಬಿಟ್ಟು ನಾನು ಅದನ್ನು ಪ್ರಮೋಷನ್ಸ್ ಕೂಡ ಮಾಡ್ತಾ ಇಲ್ಲ. ಜಸ್ಟ್ ನಾನು ರೆಫರ್ ಮಾಡಿದ್ದೀನಿ, ನಾನು ಓದಿದ್ದೀನಿ, ಅದರಿಂದ ನನಗೆ ಯೂಸ್ ಆಗ್ತಿದೆ ಅಂದಾಗ ಅದರಿಂದ 4 ಜನಕ್ಕೂ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ನಾನೇನು ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಬುಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಅದು ಅಂತೇಳಿ ತಗೊಂಡು ಓದಿ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಬುಕ್ಕು ಅಂತ ಹೇಳಿಬಿಟ್ಟು. ಓಕೆನಾ? ಇದಿಷ್ಟು ಹೇಳ್ತಾ ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು.